ಸೊ ವಾಕ್ ಮುಗಿಸ್ಕೊಂಬಂದು ಮನೇಲೆಲ್ಲ ಕೆಲಸ ಮಾಡಿಕೊಂಡು ಇವತ್ತು ನಾವು ನಮ್ಮ ಮನೆ ದೇವರದು ಬೀರಪ್ಪಜ್ಜಂದು ದೇವರಾಕ್ ಅಂತ ಹೇಳ್ತಾರೆ, ಹೊಳೆ ಪೂಜೆ ಇರುತ್ತೆ. ಆಮೇಲೆ ದೇವ್ರನ್ನ ರಥದಲ್ಲಿ ತೊಗೊಂಡ್ಬರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮೂರಲ್ಲಿ ಹಬ್ಬ ಇದೆ, ಹಾಗಾಗಿ ನಾನು ಅಲ್ಲಿಗೆ ಹೋಗಬೇಕು. ಹಾಗಾಗಿ ಇವಾಗ ಸ್ನಾನಕ್ಕೆ ಆಲ್ರೆಡಿ ನೀರು ಇಟ್ಕೊಂಡಿದ್ದೀನಿ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಆ್ಯಂಡ್ ಹಾಕೋ ಹೋಗಿ ಬಂದೆ. ಈಗ ಪೂಜೆ ಶುಕ್ರವಾರ ಪೂಜೆ ಮಾಡಿಕೊಂಡು ನಮ್ಮಮ್ಮ ಅವರೆಲ್ಲ ಬರ್ತಾರೆ, ಬಂದು ರೆಡಿಯಾಗಿ ಹೋಗೋದು. ಇವತ್ತಿನ ವ್ಲಾಗ್ ಕಂಟಿನ್ಯೂ ಆಗಿ ನೋಡಿ. ಪ್ಲೀಸ್ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಸೊ ಇವಾಗ ಪೂಜೆ ಮುಗಿಸ್ಕೊಂಡು ಇವ್ರಿಗೇನೋ ಶಾಂಪು ಬೇಕಂತೆ, ಶಾಂಪು ತರಕ್ಕೆ ಹೋಗ್ತಾಯಿದ್ದೀನಿ. ಏನಪ್ಪ ಅಂದರೆ ಶಾಂಪು ಸ್ನಾನಕ್ಕೆ ಹೋದಾಗಲೇ ನೆನಪಾಗುತ್ತೆ ಇವ್ರಿಗೆ, ಎಲ್ರಿಗೂ ಅಷ್ಟೇ ಅನ್ಸುತ್ತೆ, ನನಗೂ. ಮೇಲ್ಗಡೆ ಅಲ್ಲಿ ಅಂಗಡಿ ಕ್ಲೋಸ್ ಆಗಿತ್ತು, ಇಲ್ಲಿ ಬಂದೆ ಇವಾಗ. ಮಿಂಗ ತಡೆ ಹಚ್ತಾನೆ. ಹೆಂಗ ಮಾಡು ಹಿಂಗೆ ಸೊ ಇವಾಗ ಹೋಗ್ತಿದ್ದೀವಿ. ಸ್ಟಿಕ್ಕರ್ ಇರಲಿಲ್ಲ. ಆಟೋ ಬಂತಲ್ಲ, ಐತಿ. ಏನಪ್ಪಿ? ನಾನು ಬೇಕಾ? ಅವ್ರು ನೀನು ನಂಗೆ ನಡ್ಸ್ಕೊಂತ ಬರ್ತಾರೆ. ಅವರು ಪಪ್ಪಿ ಕೊಡು ಅಂತ ಗಡ ಕೊಡು. ಸೊ ನಮ್ಮ ಮನೆಯಿಂದ ನಾವು ಕೊಟ್ಟೂರೇಶ್ವರ ಮಠದಲ್ಲಿ ಹೋಗ್ತೀವಿ. ಅಲ್ಲಿ ಅಂದರೆ ನಮ್ಮ ವೀರಪ್ಪಜ್ಜಂದು ಒಳ್ಳೆ ಪೂಜೆ ಮಾಡಿರ್ತಾರೆ. ಹಾಗಾಗಿ ಅಲ್ಲಿ ಹೋಗಿ ಸ್ವಲ್ಪ ಶಾವಂತಿಗೆ ಹೂವು ಮತ್ತು ಅಲ್ಲಿ ಗಂಗೆ ಪೂಜೆ ಮಾಡ್ತಾರಲ್ವ, ಅದಕ್ಕೆಲ್ಲ ಇದು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕೈಗೆ ಎಲ್ಲರೂ ಕಂಕಣ ಕಟ್ಕೊಂಡು ಆಮೇಲೆ ಗಂಗೆ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಂಡು ನಾನು ಮತ್ತು ನಮ್ಮ ಅಕ್ಕ, ಈಗ ಪೂಜೆ ಮಾಡ್ತಿರೋದು ನಮ್ಮ ಅಕ್ಕ, ಆ ಕಡೆ ಇರೋದು ನಮ್ಮಮ್ಮ. ಆ್ಯಂಡ್ ನಮ್ಮ ಮನೆ ಕೆಲವೊಬ್ಬರು ಆಂಟಿ ಅವರೆಲ್ಲ ಬಂದಿದ್ದರು, ನಮ್ಮ ಮಮ್ಮಿ ಫ್ರೆಂಡ್ಸ್ ಅವರೆಲ್ಲ ಬಂದಿದ್ದರು. ನಾವೆಲ್ಲರೂ ಹೋಗಿದ್ವಿ. ಇಳಿತನಕ್ಕ ನಾನು ಎದಕ್ ಬೇಕು ಅದು ಪೈಪ್ ಅಕ್ಕಿ ಪಟ್ಟಿ ದುಡ್ಡು ಕಡ್ಕರಮ್ಮ, ದುಡ್ಡು ಕಡ್ಕ ಅವರು ನಮ್ಗೆ ಗೊತ್ತಿಡ್ ಮಾತಾಡ್ತಾರೆ, ನಾವು ಅವ್ರಿಗೆ ಗೊತ್ತಿಡಕ್ಕಾಗಲ್ಲ. ಹುಡ್ರು ಬಂದಲ್ಲ ದೀಪ ಬಂದ, ಅವನ್ನೆಲ್ಲ ಬಂದು ರಮರ್ ಜೊತೆ ಎಲ್ಲ ಸಿಗಿಸ್ತಪ್ಪ, ಎಲ್ಲ ಸಿಗಿಸ್ತಾರಲ್ಲ ಅವ್ರು, ಎಲ್ಲಿ ತುಂಬ ಮುಂದೆ ಮಾಡ್ತಾರೆ. ನಾವು ಹಂಗ ಮಾಡೋದು ಬಾರೆ ಆ ಡೊಳ್ಳಿನ ಶಬ್ದಕ್ಕೆ ಅಲ್ಲಿ ವೈಬ್ಸ್ ಅಷ್ಟು ಚೆನ್ನಾಗಿರುತ್ತೆ. ನಾನು ಈ ಸತಿ ಹೋಗ್ಬಾರ್ದು ಅನ್ನೋ ಥರ, ಅಂದರೆ ಇವ್ರು ಲೇಟ್ ಮಾಡ್ತಿದ್ರಲ್ವ, ಅದಕ್ಕೆ ಹೋಗಬಾರ್ದು ಅಂತ ಅಂದ್ಕೊಂಡು ಏನೂ ಗೊತ್ತಿಲ್ಲ, ಮನಸ್ಸು ಏನೂ ಗೊತ್ತಿಲ್ಲ. ನಮ್ಮ ಮನೆ ದೇವರ ಎಮೋಷನ್ಸ್ ಅಂತ ಇದ್ದೇ ತುಂಬ ಜನ ಇರ್ತಾರೆ. ನಾನು
ವ್ಲಾಗ್ ಮಾಡೋಣ ಅಂತಲೇ ಇದ್ದೆ. ಅಲ್ಲಿಗೆ ಹೋಗಿ ಬಂದ್ವಿ ನಾವು. ನಮ್ಮ ಮನೆ ದೇವರು ಬೀರಪ್ಪಜ್ಜಂದು ದೇವ್ರಾಕ್ ಅಂತ ಕರಿತೀವಿ ನಾವು. ಅಂದರೆ ನಮ್ಮ ಬೀರಪ್ಪಜ್ಜಂದು ಏನು ಪಾಲ್ಕಿ ಇರುತ್ತಲ್ಲ ಅದನ್ನು ಅಲ್ಲಿ ಹೊಳೆ ಪೂಜೆಗೆ ಹೋಗಿ ಹೊಳೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಅದು ತುಂಬ ಇದೆ ನಮ್ಮ ಮನೆ ದೇವ್ರದ್ದು. ಹಾಗಾಗಿ ಹೋಗಿದ್ವಿ. ನಾನು ಮೊನ್ನೆ ಶುಕ್ರವಾರದ ವ್ಲಾಗ್ ತುಂಬ ಚಿಕ್ಕ ಶೂಟ್ ಮಾಡ್ಕೊಂಡಿರೋದ್ರಿಂದ ಶನಿವಾರದ ವಿಡಿಯೋನು ಸ್ಮಾಲ್ ವಿಡಿಯೋ ಇರೋದ್ರಿಂದ 2 ಕಂಟಿನ್ಯೂ ವ್ಲಾಗ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಕನ್ನಡ ವ್ಲಾಗ್ಸ್. ಸೊ ಹಾಲು ಇಲ್ಲದೆ ಇರೋದಕ್ಕೆ ಡಿಕಾಕ್ಷನ್ ಟೀ ಕುಡಿತಿದ್ವಿ. ಸೊ ಮಾರ್ನಿಂಗ್ ಆಲ್ರೆಡಿ 7:45 ಬಂದಿದೆ. ಆಲ್ರೆಡಿ ನಾವು ಎದ್ದೆ ಒಂದು 15-20 ನಿಮಿಷ ಆಯಿತು ಫೋನ್ ನೋಡಿ. ಇವಾಗ ವಾಕ್ ಹೋಗೋಕ್ಕೆ ಸ್ವಲ್ಪ ಟೀ ಕುಡಿದು ಹೋಗೋಣ ಅಂಥೇಳಿ ಸ್ವಲ್ಪ ಟೀ ಕುಡಿದು ಆಮೇಲೆ ವಾಕ್ ಹೋಗ್ತೀವಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಪಿ ಕನ್ನಡ ವ್ಲಾಗ್ಸ್. ಆ್ಯಂಡ್ ನಾನಿವತ್ತು ವ್ಲಾಗ್ನ ಶುರು ಮಾಡ್ತಾ ಇರೋದು ಶನಿವಾರ. ಆಲ್ರೆಡಿ 12 ಗಂಟೆ ಆಗಿದೆ. ಆ್ಯಂಡ್ ಬೆಳಗ್ಗೆ ಸಣ್ಣ ಪುಟ್ಟ ಸ್ವಲ್ಪ ಕ್ಲಿಪ್ಸ್ನ ತೊಗೊಂಡಿದ್ದೆ. ನಿನ್ನೆ ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ. ಆ ವಿಡಿಯೋನ ನಾನು ಇನ್ನೂ ಎಡಿಟ್ ಮಾಡಿಲ್ಲ. ಆ್ಯಂಡ್ ಅದು ಸ್ವಲ್ಪ ವ್ಲಾಗ್ ಲೆಂತ್ ಕಡಿಮೆ ಇರೋದ್ರಿಂದ ಅದನ್ನು ಒಂದು ಶಾರ್ಟ್ ವ್ಲಾಗ್ ಆಗಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅದನ್ನಿನ್ನೂ ಅಪ್ಲೋಡ್ ಮಾಡಿಲ್ಲ. ನಿನ್ನೆ ನಮ್ಮ ಮನೆ ದೇವ್ರಿಗೆ ಹೋಗಿ ಅಲ್ಲಿಂದ ಮಧ್ಯಾಹ್ನ ನಾನೇನು ವ್ಲಾಗ್ನ ಇದನ್ನು ಮಾಡಲೇ ಇಲ್ಲ, ಮತ್ತು ಕಂಟಿನ್ಯೂ ಮಾಡಲಿಲ್ಲ ವ್ಲಾಗ್ನ. ಸೊ ಅವಳು ಹೋದ್ಲು. ಇವಾಗ ಅವಳೇನೋ ವಿಡಿಯೋ ಮಾಡಬೇಕಂತೆ, ಅದಕ್ಕೆ ಸ್ವಲ್ಪ ಬಾಕ ಅಂತ ಹೇಳಿದಾಳೆ. ನಮ್ಮ ಮನೆ ಹತ್ರ ಆ ಕಡೆ ಬೈಪಾಸ್ ಇದೆ, ಅಲ್ಲಿ ಹೋಗಿ ಒಂಚೂರು ವಿಡಿಯೋ ಮಾಡಬೇಕಿವತ್ತು. ನಂದೇನಿಲ್ಲ, ಜಸ್ಟ್ ಅವಳದು ಅಷ್ಟೇ. ಆ್ಯಂಡ್ ನಾನೇ ವ್ಲಾಗ್ನ ಶುರು ಮಾಡಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈ ವ್ಲಾಗು ಕಂಟಿನ್ಯೂಸ್ ನೈಟ್ ತನಕ ಇರುತ್ತೆ, ನೋಡ್ಕೊಂಡು ಬನ್ನಿ. ಆ್ಯಂಡ್ ನಮ್ಮ ಮಮ್ಮಿಯವರು ಮಧ್ಯಾಹ್ನ ಅಥವಾ ಈವ್ನಿಂಗ್ ಬರ್ತಾರಂತೆ. ನಂದು ಎಲ್ಲ ಕೆಲಸ ಮುಗೀತು, ಬಟ್ಟೆ ಒಗೆಯೋದು, ಮನೆ ರೆಗ್ಯುಲರ್ ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀನಿ. ಮಾಡಿದ್ರೆ ಒಂಚೂರು ರೈಸು ಸಾಂಬಾರು ಮಾಡಬೇಕಷ್ಟೇ ಮಧ್ಯಾಹ್ನ ಊಟಕ್ಕೆ. ಅದೊಂದು ಮಾಡಿಕೊಂಡು ಸ್ವಲ್ಪ ಪೂಜೆ ದೀಪ ಹಚ್ಚೋದಿದೆ, ದೀಪ ಹಚ್ಚಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ಪೂಜೆ ಏನು ಮಾಡೋಕ್ಕೆ ಹೋಗಿಲ್ಲ, ಜಸ್ಟ್ ದೇವರಿಗೆ ದೀಪ ಹಚ್ಚಿಬಿಟ್ಟಿದ್ದೀನಿ. ನಾಳೆ ಮಾಡ್ತಾಯಿದ್ದೀನಿ ಬೇಳೆ ಸಾರು ಅನ್ನ. ರಂಜಿತಾ ಪಾಪ ಅವಳು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ಲು. ಅವಳು ಫೋನ್ ಇನ್ನೂ ಮಾಡಿಲ್ಲ, ಹಾಗಾಗಿ ಅಷ್ಟರಲ್ಲೇ ಊಟ ಮಾಡ್ಕೊಂಡು ಬಿಡೋಣ ಅಂತ ಊಟ ಮಾಡಿ ಸೊ ಬೇಳೆ ಸಾರು ಅನ್ನ ಮಾಡಿಕೊಂಡೆ. ಊಟ ಮಾಡಿ ರಂಜಿತಾ ಅಲ್ಲಿಗೆ ಹೋಗೋಣ ಅಕ್ಕ ಅಂತ ಹೇಳಿದಾಳೆ. ನೋಡೋಣ, ಅವಳು ಫೋನ್ ಮಾಡಿದ್ರೆ ಹೋಗ್ತೀನಿ, ಇಲ್ಲಾಂದರೆ ಮಲ್ಕೋತೀನಿ. ರಂಜಿತಾ ಏನು ಬರಲಿಲ್ಲ, ಅವಳಿಗೇನೋ ಕೈ ಫುಲ್ಲು. ಸೊ ರಂಜಿತಾ ಬರಲಿಲ್ಲ, ಹಾಗಾಗಿ ಮಲ್ಕೊಂಡವಳು. ಇವಾಗ ಎದ್ದಿದ್ದೀನಿ. ಫುಲ್ಲು ನಿದ್ದೆ ಅಂದರೆ ನಿದ್ದೆ, ಕಣ್ಣು ಬಿಡಂಗೆ ಆಗ್ತಿಲ್ಲ, ಅಷ್ಟು ನಿದ್ದೆ ಇದೆ ಇವತ್ತು. ಸೊ ನಮ್ಮ ಮಕ್ಕಳಿದ್ದೀನಿ ಕಟ್ಲೆ. ಹಾಂ ಇವಂತೂ ಸಾಕಾತ ಕೋಟಿ ಏನಪ್ಪ. ತೆಗಿಯಪ್ಪ, ಅದು ಹೆಂಗೆ ತೆಗಿತೆ? ಹಾಂ ಓಕೆ, ತೆಗಿ. ಈಗ ನೋಡು, ತೋರ್ಸಪ್ಪ. ಈ ಅಪ್ಪ ಯಾವ ಆ್ಯಪ್ಗಪ್ಪ? ರೆಮಿನಿ. ಇವ್ರಿಗೆಲ್ಲ ಎಷ್ಟು ಗೊತ್ತು ನೋಡ, ಚಿಕ್ಕ ಹಂಗಂದ್ರೆ ನನ್ನ ನಿಮ್ಮ ಮುಷಮ್ಮನ ಒಂದು ಫೋಟೋ ಎಡಿಟ್ ಮಾಡಿ ನಂದ ಮಾಡಿ ತೋರ್ಸಲ್ಲ. ನೆಟ್ ಆಫ್ ಮಾಡಿ ರಾನಾಗಲ್ಲ. ಅದ್ರಾಗ ಏನು ದೃಶ್ಯನ ಅದನ್ನ ಒಂದು ಮಾಡಪ್ಪ. ಫುಲ್ ಹಿತ ಕ್ಲಾರಿಟಿನ ಇಲ್ಲ ನನಗೆ. ಹೀರೋ ಏನಿಲ್ಲ, ಹಲ್ ದರ್ಶಿ ಅಂದ್ರೆ ಚೆನ್ನಾಗಿ ಕಾಣಿಸಲ್ಲ. ಅವ್ನು ಯಾವಾಗಲೂ ಚಂದ. ಅಲ್ಲಿ ಎಷ್ಟು ಕಾಣಿಸ್ತಾ ನೋಡು. ಈಗ ಹೋಗ್ಬೇಕೆ ನೀನು? ಯಾಕ ಕಾಲು ಗಂಟೆ ಉಂಟಿ ಎಲ್ಲ ಗೊತ್ಬಿಡು ನಿಮಗೆ. ನನಗೆ ನೆನ್ಪೋಗ್ಲಿಲ್ಲ. ನೀನು ಊಟಕ್ಕೆ ಹೋಗೋಣಕ್ಕ ಅಲ್ಲ, ದೇವ್ರ ಊಟ ಅಂತೀನಿ. ಅಯ್ಯೋ ನೆನ್ಪು ನನಗೂ ವರ್ಡ ನೆನಪಾಗಲ್ಲ, ಕೇಳಿ ಮೇಲೆ ನೆನಪಾತ. ಅದಕ್ಕೆ ಎಲ್ಲ ಗೊತ್ತಿಲ್ಲ ನಡಿ.
ನನಗೆ ಗೊತ್ತಿತ್ತು ದೇವ್ರ ಓಹೋ ಬಾರಿ ಬಿಟ್ಟು ವ್ಯಾಪಾರ ಮಾಡ್ಕೊಡ್ಲ ಅಲ್ಲಲ್ಲ ಇದೇನೋ ಮಾಡಿದಲ್ಲ ಅದು ಕ್ಲಾರಿಟಿ ಇಲ್ದಿದ್ದು ಕ್ಲಾರಿಟಿ ಇರೋದು ಅಬ್ಬಬ್ಬಬ್ಬಬ್ಬಬ್ಬ ಇವೆಲ್ಲ ಹೆಂಗೆ ಗೊತ್ತು ನಿಮಗೆ? ನಮ್ಮ ಅಣ್ಣ ಹೇಳ್ಕೊಟ್ಟ ನಾನು ಹೌದಾ? ಅಪ್ಪಾಜಿಗಳಿಂದ ನಾನು ಮಾಡೀನಿ. ಸುಮ್ಮನೆ ಊಟ ಮಾಡೋ ಟೈಮ್ನ ಚಾ ಕುಡಿಯೋದು, ಚಾ ಕುಡಿಯೋ ಟೈಮ್ನ ಊಟ ಮಾಡೋದು. ಹಂಗಾಗೈತಿ ಇದು ಸದ್ಯದ ಬಳೆ. ಏನು ಮಾಡೋಣಪ್ಪ? ಈಗ ಕಿನ್ಬಿಟ್ಟು ಬರಕ್ಕೆ ಹೋಗ್ಬೇಕಾ? ಅರ್ಜೆಂಟ ನಡೀತೈತೆ ಇನ್ನೊಂದು 10 ನಿಮಿಷ ನಡೀತದಂತ. ಹಂಗಂದ್ರೆ ಒಂದು 10 ನಿಮಿಷ ತಡಿ. ತಗೊಳಕ ಇನ್ನೂ ಟೈಮ್ ಐತಿ. 10 ಗಂಟೆಗೆ ಹೋಗೋದೇ ಹಂಗ ನಮ್ಗೆ ಎಡಿಟ್ ಮಾಡಿ ಹಾಕ್ತಾನೆ. ಹಿಂಗಿಡಿ ಸೆಲ್ಫಿ ಕ್ಯಾಮ್ರಾ ಇಡಿ ಹಂಗಾರ ಅಲ್ಲೇ ಕವ ಹಾಡ್ರ ಕಲ್ತ್ಕೊಂಡ್ ಮಾಡಿ. ಪೆನ್ ಪೈಸೆ ತಂದಿರಲ್ಲ ನಿನ್ ಬೆಸ್ಟ್ ಫ್ರೆಂಡ್ ಯಾರು? ಕೊಟ್ರೇಶ, ನಿನ್ ಬೆಸ್ಟ್ ಫ್ರೆಂಡ್ ಉಷಾ, ಲೇಖನ, ವೇದ, ಖುಷಿ, ಬಿಂದು, ಸಾನ್ವಿ, ಬಿಂದು, ವಿಜಯಲಕ್ಷ್ಮಿ, ಕಾವ್ಯ. ನಿನಗೆ ಯಾಕೆ ಅವ್ರ ಬೆಸ್ಟ್ ಫ್ರೆಂಡ್? ಅವರು ನಾನು ಏನಾರು ತರ್ಲಿಲ್ಲ ಕೊಡ್ತಾರ, ಸಹಾಯ ಮಾಡ್ತಾರ. ನಿನಗೆ ಯಾಕೆ ಅವ್ರ ಬೆಸ್ಟ್ ಫ್ರೆಂಡ್? ನನಗ ನಾನು ಏನಾರು ತರ್ಲಿಲ್ಲ, ನನಗೇನಾರು ಗೊತ್ತಾಗ್ಲಿಲ್ಲ ಬುಕ್ಕ ಕೊಟ್ಟು ಬರ್ಸೋದು. ಆಮೇಲೆ ನಾವೆಲ್ಲಿಗಾರ ಹೋಗ್ಲಿ ಬರೀ ನಮ್ಮ ಜೊತೆಗೆ ಇರ್ತಾರ. ನಿನ್ಗೆ ಯಾಕಪ್ಪ? ನಿನ್ಗೆ ಯಾಕೆ ಕೊಟ್ರೆ ಬೆಸ್ಟ್ ಫ್ರೆಂಡ್? ತರ್ಲಿಲ್ಲ ಅಷ್ಟು ಕೊಡ್ತಾನ. ನಾವು ಒಟ್ಟ ಬಿಟ್ಟಿರಲ್ಲ, ಏನ್ರ ಕೇಳಿದ್ರೆ ಹಂಗ ಕೊಡ್ತಾನ. ಚಾಲುಟು ಬಿಡ ಚಾಲು ಎಲ್ಲ ಅವ್ರಿಗೆ ಈ ಮಧ್ಯೆ ಹಿಂಗೆ ಇಲ್ಲಿ ಕೇಳಬೇಕು ನನ್ನ ಕಂಟಿನ್ಯೂ ಸೋಮವಾರದಿಂದ ಬಂದು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.